ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ, ಈ ಒಂದು ಮುಂಬರುವ ನೇಮಕಾತಿ ಬಗ್ಗೆ ನೀವೆಲ್ಲ ಈಗ ಕೇಳಿರ್ತೀರ. ಸೊ ಈ ಒಂದು 500 ನೋಟಿಫಿಕೇಷನ್ ನೇಮಕಾತಿ ಅಧಿಸೂಚನೆ ಯಾವಾಗ ಹೊರಬೀಳಬಹುದು ಮತ್ತು ಹೊರಬಿದ್ದ ಮೇಲೆ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ಬೋದು, ಎಕ್ಸಾಮ್ ಕಂಡಕ್ಟ್ ಆದಮೇಲೆ ರಿಸಲ್ಟ್ ಯಾವಾಗ ಬರ್ಬೋದು, ಟೋಟಲಾಗಿ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಅದನ್ನು ಇಲ್ಲಿ ಅರ್ಥೈಸೋಣ. ಸೊ ಇಲ್ಲಿ ಇದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಈಗ ಫಸ್ಟು ಈಗ ಲಾಸ್ಟ್ ಇಯರಲ್ಲಿ ಆದಂಥ ಈ ಒಂದು VAO ಪರೀಕ್ಷೆಯ ಒಂದು ಪ್ರಮುಖ ದಿನಾಂಕಗಳನ್ನು ಅಥವಾ ಅದರ ಒಂದು ಟೈಮ್ಲೈನನ್ನು ನಾವಿಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಎಷ್ಟು ದಿನಗಳಲ್ಲಿ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಯಾಕೆಂದರೆ ಇದು ಲಾಸ್ಟ್ ಇಯರ್ ಕೂಡ KA ಇಂದ ಕಂಡಕ್ಟ್ ಮಾಡಲಾಗಿತ್ತು. ಈ ವರ್ಷವೂ ಕೂಡ ಸೇಮ್ KAನೇ ಕಂಡಕ್ಟ್ ಮಾಡುತ್ತೆ. ಬಟ್ ಇದಕ್ಕೆ ಎಷ್ಟು ಒಂದು ಕಾಲಾವಕಾಶ ಬೇಕು. ಯಾಕೆಂದರೆ ಈಗ KA ಇಷ್ಟು ಸ್ಟ್ರಾಂಗ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಅದರ ಒಂದು ನೇಮಕಾತಿ ಒಂದು ಯಾವುದೇ ಒಂದು ಅಧಿಸೂಚನೆ ಆಗಲಿ ಯಾವುದೇ ಆಗಲಿ ಅದು ಟೈಮ್ ಟು ಟೈಮ್ ಆಗ್ತಾಯಿದೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಆಗ್ತಾಯಿದೆ. ಓಕೆ, ಈಗ ನಾವು ಲಾಸ್ಟ್ ಇಯರ್ದು ಒಂದು ಟೈಮ್ಲೈನನ್ನು ನೋಡೋಣ. ಲೆಟ್ಸ್ ಸಿ ಫ್ರೆಂಡ್ಸ್. ನಾವಿಲ್ಲಿ ನೋಡ್ಬೋದು, ಈ ಒಂದು ಕರ್ನಾಟಕ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024ದು ಒಂದು ಎಕ್ಸಾಮಿನೇಷನ್ ಶೆಡ್ಯೂಲ್ ಅಥವಾ ಒಂದು ಟೈಮ್ಲೈನನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಎಕ್ಸಾಮ್ ಮೊದಲ ಒಂದು ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಯಿತು, ಒಂದು ಫೆಬ್ರವರಿಯಲ್ಲಿ 22 ಫೆಬ್ರವರಿಯಲ್ಲಿ. ಎಕ್ಸಾಮ್ ಸ್ಟಾರ್ಟ್ ಯಾವಾಗಾಯಿತು ಅಪ್ಲೈ ಮಾಡಲಿಕ್ಕೆ ಅಂದರೆ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಫಾರ್ಮ್ ತುಂಬಲಿಕ್ಕೆ 5th ಏಪ್ರಿಲ್ ಸ್ಟಾರ್ಟ್ ಆಯಿತು. ಮತ್ತು ಲಾಸ್ಟ್ ಡೇಟ್ ಎಷ್ಟಿತ್ತು, 15th ಮೇ ಇತ್ತು. ಓಕೆ, ಆಮೇಲೆ ಫೀ ಪೇಮೆಂಟು 22 ಮೇ, ಇಟ್ಸ್ ಓಕೆ. ಬಟ್ ಈ ಒಂದು ಹಾಲ್ ಟಿಕೆಟ್ ಕನ್ನಡ ಟೆಸ್ಟ್ಗೆ 21 ಸೆಪ್ಟೆಂಬರ್ ಇತ್ತು. ಅಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಜೂನು, ಜುಲೈ, ಆಗಸ್ಟ್ ಅಂದರೆ 3 ತಿಂಗಳ ನಂತರ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಯಿತು. 3 ಅಂದರೆ ಮ್ಯಾಕ್ಸಿಮಮ್ ಒಂದು 4 ತಿಂಗಳಾಯಿತು. ಓಕೆ, ಈ 4 ತಿಂಗಳಲ್ಲಿ ಈ ಒಂದು ಕನ್ನಡ ಟೆಸ್ಟ್ ಕೂಡ ಆಯಿತು, ಕನ್ನಡ ಎಕ್ಸಾಮ್ ಕೂಡ ಆಯಿತು ಮತ್ತು ನಿಮ್ಮ ಒಂದು ರಿಟರ್ನ್ ಎಕ್ಸಾಮ್ ಕೂಡ ಆಯಿತು. ಸೊ ಇಲ್ಲಿ ಕನ್ನಡ ಟೆಸ್ಟ್ ರಿಸಲ್ಟು ನೋಡಿ, 29 ಸೆಪ್ಟೆಂಬರ್ಗೆ ಒಂದು ಕನ್ನಡ ಟೆಸ್ಟ್ ಆಯಿತು. ಬಟ್ ಅದರ ಟೆಸ್ಟ್ ರಿಸಲ್ಟು 15 ದಿನಗಳಲ್ಲಿ ಅದರ ಒಂದು ರಿಸಲ್ಟ್ ಬಂತು. ಓಕೆ, ಕ್ವಿಕ್ಕಾಗಿ ಬಂತು. ಆಮೇಲೆ ಈ ಒಂದು ನಮ್ಮ ಮೇನ್ ಎಕ್ಸಾಮ್ ಪೇಪರ್ 1 ಮತ್ತು ಪೇಪರ್ 2 ಇದರ ಒಂದು ಎಕ್ಸಾಮಿನೇಷನು 27 ಅಕ್ಟೋಬರ್ಗೆ ಇತ್ತು. ಇಲ್ಲಿ ಒಂದು ಕೆಲವೊಂದಿಷ್ಟು ವಿವಿಧ ಕಾರಣಾಂತರಗಳಿಂದ ಇಲ್ಲಿ ಎಕ್ಸಾಮ್ ಡಿಲೇ ಆಗಿತ್ತು. ಓಕೆ, ಸೊ ಇಲ್ಲಿ 22 ಮೇಯಿಂದ 27 ಅಕ್ಟೋಬರ್. ಓಕೆ, ಆಲ್ಮೋಸ್ಟ್ ಆಲ್ ಒಂದು 4 to 5 ಮಂತ್ಸ್ ಇತ್ತು. ಬಟ್ ಐ ಹೋಪ್ ಇನ್ನು ನೆಕ್ಸ್ಟ್ ಟೈಮಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 2 ಮಂತಲ್ಲಿ 2 to 3 ಮಂತಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುವ ಸಾಧ್ಯತೆಗಳಿರ್ತವೆ. ಸೊ ಇನ್ನೊಂದಿಷ್ಟು ಹೇಳಬೇಕಂದ್ರೆ ನೋಡಿ, ಎಕ್ಸಾಮ್ ಆಗೋದು ಮುಖ್ಯ. ಎಕ್ಸಾಮ್ ಆದಮೇಲೆ ಅದರ ಒಂದು ಫೈನಲ್ ಪ್ರೊಸೆಸ್ ಆಗುತ್ತಲ್ಲ, ಅದು ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಎಕ್ಸಾಮ್ ಲೇಟ್ ಆದ್ರೂ ಅಲ್ಲಿ ನಿಮಗೆ ಓದಲಿಕ್ಕೆ ಒಂದು ಟೈಮ್ ಸಿಗುತ್ತಾ. ಓಕೆ, ಬಟ್ ಇಲ್ಲಿ 27 ಅಕ್ಟೋಬರ್ಗೆ ಎಕ್ಸಾಮ್ ಆಗಿದೆ. ಆನ್ಸರ್ ಕೀ ಯಾವಾಗ ಬಂದಿದೆ, 30 ಅಕ್ಟೋಬರ್ಗೆ ಬಂದಿದೆ. 30 ಅಕ್ಟೋಬರ್ ಅಂದರೆ 3 ಡೇಸಲ್ಲೇ ಆನ್ಸರ್ ಕೀ. ಆಬ್ಜೆಕ್ಷನು 4th ನವಂಬರ್ ಡೆಡ್ಲೈನ್ ಇತ್ತು. ಬಟ್ ನಿಮ್ಮದು ಈ ಟೋಟಲ್ ರಿಟರ್ನ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬಂತಪ್ಪ, 27th ನವಂಬರ್. ಅಂದರೆ ಒಂದು ತಿಂಗಳಲ್ಲಿ 1 ಮಂತಲ್ಲೇ ನಿಮ್ಮ ಒಂದು ಲಿಖಿತ ಪರೀಕ್ಷೆಯ ಒಂದು ರಿಸಲ್ಟ್ ಬರುತ್ತೆ. ಅಂದರೆ ವಿಚಾರ ಮಾಡಿ ಎಷ್ಟು ಫಾಸ್ಟಾಗಿ ಒಂದು ಪ್ರೊಸೆಸನ್ನು ಮಾಡಿದ್ದಾರೆ ಅಂತ. ಓಕೆ, ಇದು ಒಂದು ರಿಸಲ್ಟ್ ಬದಲಾಯಿತು. ಬಟ್ ಫೈನಲ್ ನಿಮ್ಮದು ಸ್ಕೋರ್ ಲಿಸ್ಟು, ಮೆರಿಟ್ ಲಿಸ್ಟು ಯಾವಾಗ ಬಂತಪ್ಪ, 12th ಡಿಸೆಂಬರಲ್ಲೇ. ಓಕೆ, 12th ಡಿಸೆಂಬರಲ್ಲಿ ನಿಮ್ಮದು ಫೈನಲ್ ಸ್ಕೋರ್ ಲಿಸ್ಟ್ ಮತ್ತು ಮೆರಿಟ್ ಲಿಸ್ಟು ಬಂತು. ಸೊ ಈಗ ನೆಕ್ಸ್ಟ್ ಏನು, ನಿಮ್ಮದು 1:3 ಲಿಸ್ಟ್ ಯಾವಾಗ ಬಂತು, ಡಾಕ್ಯುಮೆಂಟ್ ವೆರಿಫಿಕೇಷನ್, ಡಾಕ್ಯುಮೆಂಟ್ ಡೇಟ್ ಅದನ್ನು ಕೂಡ ನೋಡೋಣ.
ವಿತ್ ಪ್ರೂಫ್. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಈ ಒಂದು ಅಧಿಸೂಚನೆಯಲ್ಲಿ ನಿಗದಿಯಾಗಿರುವ ಹುದ್ದೆಗಳ ಎದುರಾಗಿ 1:3 ಈ ಒಂದು ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ದಾಖಲೆ ಪರಿಶೀಲನೆಗಾಗಿ ಪ್ರಕಟಿಸುವುದು. ನೋಡಿ, 20 ಡಿಸೆಂಬರಿಂದ 24 ಡಿಸೆಂಬರ್ ಅಂದರೆ 27ನೇ ಅಕ್ಟೋಬರ್ಗೆ ನಿಮ್ಮದು ಎಕ್ಸಾಮ್ ಆಗಿತ್ತು. ಈಗ 20 ಡಿಸೆಂಬರ್ಗೆ ಆಲ್ಮೋಸ್ಟ್ ಒಂದು 2 ಮಂತೂ ಆಗಲ್ಲ, 2 ಮಂತಲ್ಲೇ ನಿಮ್ದು ಏನು ಮಾಡಿದ್ರಪ್ಪ, ಇಲ್ಲಿ 1:3 ಲಿಸ್ಟನ್ನು ಅನೌನ್ಸ್ ಮಾಡಿದರು. ಅದಾದಮೇಲೆ 1:3 ಅನುಪಾತದಲ್ಲೇ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸುವುದು. ಇದು ಲಿಸ್ಟ್ ಆಯಿತು. ಆ ಲಿಸ್ಟಲ್ಲಿ ಪ್ರಕಟಿಸಿದ ಅಭ್ಯರ್ಥಿಗಳ ಒಂದು ದಾಖಲಾತಿಗಳನ್ನು ಈ 2 ಜನವರಿಯಿಂದ 10 ಜನವರಿವರೆಗೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡುವುದು. ಅದನ್ನು ಮಾಡಿದ ಮೇಲೆ ತಾತ್ಕಾಲಿಕ 15/1/2025 ಅಂದರೆ 25 ಒಳಗೆ ಏನು ಮಾಡಬೇಕಪ್ಪ, ತಾತ್ಕಾಲಿಕ 1:1 ಆಯ್ಕೆ ಪಟ್ಟಿ, ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವುದು. ಓಕೆ, ಈ ಒಂದು ಡೇಟನ್ನು ಕೊಟ್ಟಿದ್ದರು, ಹೌದಾ. 1:1 ಅಂದರೆ ಆಲ್ಮೋಸ್ಟ್ ಆಲ್ 2 to 3 ಮಂತಲ್ಲೇ ನಿಮ್ಮದು ಎಕ್ಸಾಮ್ ಹಿಡಿದು ಒಂದು ಫೈನಲ್ ರಿಸಲ್ಟ್ ಮಟ್ಟ ಏನಪ್ಪ ಟೋಟಲಾಗಿ ಈ ಒಂದು ಪ್ರೊಸೆಸ್ಸು ಕಂಪ್ಲೀಟ್ ಆಗಿತ್ತು. ಇನ್ನೂ ನೋಡಬೇಕಂದ್ರೆ ನಿಮ್ಮದು ಫೈನಲ್ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು 27/1 ಪ್ರಕಟಿಸಬೇಕಂತ ಡೇಟನ್ನು ಕೊಟ್ಟಿದ್ದರು. ಬಟ್ ಈ ಒಂದು ಲಿಸ್ಟನ್ನು ನೋಡಿಬಿಟ್ಟು ನಾವು ತಿಳಿದುಕೊಳ್ಳೋಣ ಯಾವಾಗ ಇದನ್ನು ಪ್ರಕಟಿಸಿದ್ರು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇದೊಂದು ಬೆಳಗಾವಿ ಜಿಲ್ಲೆಯ ಸಂಬಂಧಪಟ್ಟಂಥ ಒಂದು ಲಿಸ್ಟ್ ಆಗಿರ್ತದೆ. ಡೇಟ್ ನೋಡ್ಬೋದು, 29/1/2025. ಇಲ್ಲಿ ಏನಿದೆಯಪ್ಪ ವಿಷಯ, ಬೆಳಗಾವಿ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ 64 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿ ಸಂಬಂಧ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಅಂತಿಮ ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಿಸುವ ಕುರಿತು. ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ನಿಮಗೆ ಟೈಮ್ಲೈನ್ ಹೇಳಿದೆ. ಆ ಒಂದು ಡೇಟ್ ಒಳಗಡೆ ಅಂದರೆ 29 ಜನವರಿ 2025 ಈ ಒಂದು ಲಿಸ್ಟನ್ನು ಪ್ರಕಟಣೆ ಮಾಡಿದರು. ಅಂದರೆ ಫೈನಲ್ 1:1 ಅಂದರೆ ನೇಮಕಾತಿ ಆದೇಶವನ್ನು ಪಡಲಿಕ್ಕೆ ಅರ್ಹರಾದಂಥ ಒಂದು ಲಿಸ್ಟನ್ನು ಇಲ್ಲಿ ಅನೌನ್ಸ್ ಮಾಡಿದರು. ಸೊ ನೀವಿಲ್ಲಿ ನೋಡ್ಬೋದು, ಅಂತಿಮ ಆಯ್ಕೆ ಪಟ್ಟಿ 29 ಜನವರಿ. ಆ ಒಂದು ಕ್ಯಾಂಡಿಡೇಟ್ CT ನಂಬರು, ರಿಜಿಸ್ಟ್ರೇಷನ್ ನಂಬರು, ಅವರು ಪಡೆದಂಥ ಅಂಕಗಳ ಆಧಾರದ ಮೇಲೆ ಇಲ್ಲಿ ಒಂದು ಲಿಸ್ಟನ್ನು ಅಥವಾ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ನೋಡಿ, ಇದಿಷ್ಟು ಈ ಒಂದು ಬೆಳಗಾವಿ ಜಿಲ್ಲೆದಾಯಿತು. ಹೀಗೆ ಇದನ್ನು ಹೇಳೋದು ಉದ್ದೇಶ ಏನಂದರೆ, ನಮ್ಮ ಒಂದು ಮುಂಬರುವ ಎಕ್ಸಾಮ್, ಈ ಮುಂಬರುವ ಒಂದು ವೇವುದು ನೋಟಿಫಿಕೇಷನ್ ಯಾವಾಗ ಕೊನೆಗೊಳ್ಬೋದು ಅಂತ ಒಂದು ನಮಗೆ ಐಡಿಯಾ ಸಿಗುತ್ತೆ. ಲೆಟ್ಸಿ, ಈಗಾಗಲೇ ನೀವು ನೋಡಿದ ಹಾಗೆ ಏನೇನಾಯ್ತಪ್ಪ, 27 ಅಕ್ಟೋಬರ್ಗೆ ಎಕ್ಸಾಮ್ ಆಯಿತು. ಫೈನಲ್ ಲಿಸ್ಟ್ ಯಾವಾಗ ಬಿಟ್ಟರು, 29 ಜನವರಿ, 24 ಇದು 25. ಅಂದರೆ ಆಲ್ಮೋಸ್ಟ್ ಆಲ್ ನವಂಬರ್, ಡಿಸೆಂಬರ್, ಜನವರಿ ಅಂದರೆ 3 ಮಂತ್ಸಲ್ಲೇ ಎಕ್ಸಾಮ್ ಆದ 3 ಮಂತಲ್ಲೇ ನಿಮ್ಮದು ಫೈನಲ್ ಅಂತಿಮ ಅಥವಾ ಫೈನಲ್ ಸೆಲೆಕ್ಟ್ ಲಿಸ್ಟನ್ನು ಅನೌನ್ಸ್ ಮಾಡಿದರು. ಅಂದರೆ ಒಂದು ಟೋಟಲ್ ಆಗಿ ಓವರಾಲ್ ಆಗಿ ಹಿಡಿಬೇಕಂದ್ರೆ ಒಂದು 5 to 6 ಮಂತ್ಸಲ್ಲಿ ನಿಮ್ಮ ಒಂದು ನೇಮಕಾತಿ ಪ್ರಕ್ರಿಯೆ ಕೊನೆಗೊಳ್ತದೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ 500 ನೇಮಕಾತಿ ಇದೆ. ಈಗ ಒಂದು ರೋಸ್ಟರ್ ಅಂದರೆ ಈ ಒಂದು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ಹುದ್ದೆಗಳು ಖಾಲಿ ಇದಾವೆ, 500 ಅಂದರೆ 500 ಆಗೋದಿಲ್ಲ, ಇದಕ್ಕಿಂತ ಹೆಚ್ಚು ಆಗ್ಬೋದು. ಯಾಕೆಂದರೆ ಇನ್ನೂ ಎಲ್ಲೆಲ್ಲಿ ಎಷ್ಟು ಖಾಲಿ ಇದಾವಂತ ನಮಗೆ ಗೊತ್ತಿರೋದಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಪ್ರೊಬ್ಯಾಬಿಲಿಟಿ ಮುಂದಿನ ತಿಂಗಳು ನವಂಬರಲ್ಲಿ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಅದ. ನವಂಬರಲ್ಲಿ ನೋಟಿಫಿಕೇಷನ್ ಆದ್ರೆ ನವಂಬರ್ ಒಂದು ಫುಲ್ ತಿಂಗಳು ಅಥವಾ ಡಿಸೆಂಬರ್ ಮಿಡ್ ಅಂದರೆ ಆಲ್ಮೋಸ್ಟ್ ಆಲ್ ಜನವರಿ ಅಥವಾ ಫೆಬ್ರವರಿಯಲ್ಲಿ ಎಕ್ಸಾಮ ಕಂಡಕ್ಟ್ ಮಾಡುವ ಪಾಸಿಬಿಲಿಟಿ ಅದ. ಜನವರಿ ಆರ್ ಫೆಬ್ರವರಿ 2026.
ಜನವರಿ ಆರ್ ಫೆಬ್ರವರಿ ಆದಮೇಲೆ ಅದರ ಒಂದು ರಿಸಲ್ಟು 1 ಮಂತ್ಗೆ ಒಂದು ಟಾರ್ಗೆಟ್ ಹಿಡೀರಿ, 1 ಮಂತ್, ಓಕೆನಾ. ಸೊ ಈಗ ಜನವರಿ ಆದರೆ ಮಾರ್ಚ್, ಓಕೆ, ಮಾರ್ಚಲ್ಲಿ ನಿಮ್ಮ ಒಂದು ಏನಪ್ಪ ರಿಸಲ್ಟು. ಮಾರ್ಚ್ ಆದಮೇಲೆ ಇದರ ಒಂದು 1:3 ಇದು 1:3 ಲಿಸ್ಟು, ಮಾರ್ಚ್ ಆರ್ ಏಪ್ರಿಲ್. 1:3 ಅಂದ್ರೇನು? ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ 1:3 ಆದಮೇಲೆ ಇದನ್ನು ಒಂದು ಫೈನಲ್ ಲಿಸ್ಟನ್ನು ಏಪ್ರಿಲ್ ಆರ್ ಮೇ, ಫೈನಲ್ ಲಿಸ್ಟನ್ನು ಏಪ್ರಿಲ್ ಆರ್ ಮೇ ಅಲ್ಲಿ ಏನಪ್ಪ ಪ್ರಕಟಿಸುವ ಸಾಧ್ಯತೆ ಇರುತ್ತೆ. ಅಂದರೆ ಓವರಾಲ್ ಆಗಿ ನಾನು ನಿಮಗೆ ಹೇಳಿದೆ ನವಂಬರ್ ಟು ಮೇ ಅಂದರೆ ಏನಾಯ್ತಪ್ಪ 5 to 6 ಮಂತ್ಸ್. ಈಗ ನಿಮ್ಮದು ನೇಮಕಾತಿ ಆದೇಶ ಅಂದರೆ ಅಟ್ಲೀಸ್ಟ್ ನೀವು ಜೂನಲ್ಲಿ ನೇಮಕಾತಿ ಆದೇಶವನ್ನು ಪಡಿಬಹುದು, ಓಕೆನಾ. ಸೊ ನಾನು ಇಲ್ಲಿ ಹೇಳೋದು ಇಷ್ಟೇ, ಈ ಒಂದು ನೇಮಕಾತಿ ಮುಗಿಲಿಕ್ಕೆ KA ಕಂಡಕ್ಟ್ ಮಾಡ್ಲತ್ತದಂದ್ರೆ ಮಿನಿಮಮ್ ಒಂದು 5 to 6 ಮಂತಲ್ಲಿ ನಿಮ್ಮದು ಓವರಾಲ್ ಒಂದು ನೇಮಕಾತಿ ಪ್ರೊಸೆಸ್ ಮುಗಿಲಿಕ್ಕೆ ಟೈಮ್ ತೆಗೆದುಕೊಳ್ತದೆ, ಓಕೆ. ಅದಕ್ಕೆ ನಿಮಗೆ ಓದಲಿಕ್ಕೆ ಮುಂದೆ ಟೈಮ್ ಸಿಗೋದಿಲ್ಲ. ಈಗಿನಿಂದನೇ ನೀವು ಈ ಒಂದು ವಿಡಿಯೋದು ಏನಪ್ಪ ಸ್ವಲ್ಪ ಬೇಗ ನಿಮ್ಮ ಒಂದು ಸ್ಟಡಿ ಕಡೆ ಗಮನ ಕೊಡಿ ಮತ್ತು ಬೇಗ ನಿಮ್ಮ ಸ್ಟಡಿಯನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಸೊ ಇದಿಷ್ಟು ಈ ಒಂದು ವಿಡಿಯೋದು ಒಂದು ಲಾಸ್ಟ್ ಇಯರ್ ಎಕ್ಸಾಮ್ ಟೈಮ್ಲೈನ್ ಆಗಿತ್ತು ಮತ್ತು ಮುಂಬರುವ ಈ ಒಂದು ನೇಮಕಾತಿಯ ಟೈಮ್ಲೈನ್ ಹೇಗಿರ್ಬೋದು ಅಂತ ಒಂದು ನಾವು ಊಹೆ ಮಾಡಿದ್ದೀವಿ ಮತ್ತು ಈ ರೀತಿಯೇ ಆಗ್ಬೋದು. ನಾವು 100% ಹೇಳೋಕ್ಕಾಗೋದಿಲ್ಲ, ಒಂದು ಗೆಸ್, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.